ಇವತ್ತು ಸಿಎಂ ಒಂದು ಕಾರ್ಯಕ್ರಮದಲ್ಲೇ ವ್ಯಕ್ತಿಯರುವ ಗನ್ನನ್ನ ಅಂದ್ರೆ ಇಟ್ಕೊಂಡು ಹಾರ ಹಾಕುವಂತ ಕೆಲಸವನ್ನ ಮೊದಲನೇದು ಚುನಾವಣಾ ಸಂದರ್ಭದಲ್ಲಿ ಗನ್ನನ್ನ ಒಂದು ತಿಂಗಳ ಮುಂಚೆನೆ ಸರೆಂಡರ್ ಮಾಡಬೇಕಾಗಿತ್ತು. ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ ಅಂತೇಳಿ ಪೊಲೀಸರ ಮೇಲೆ ಒತ್ತಡ ಹಾಕಿ ಗನ್ನನ್ನ ಅವರು ಪೊಲೀಸರಿಗೆ ಸರೆಂಡರ್ ಮಾಡದೆ ಜೋಬಲ್ಲಿ ಇಟ್ಕೊಂಡು ಓಡಾಡ್ತಾ ಇರುವಂಥದ್ದು ದೊಡ್ಡ ಅಪರಾಧ. ಇದೊಂಥರ ಗೂಂಡಾಗಿರಿ, ರೌಡಿಸಮ್ ಅಂತಾರೆ ಇದನ್ನು. ಅದ್ರ ಜೊತೆಗೆ ಮುಖ್ಯಮಂತ್ರಿಗೆ ಬಂದು ಹಾರ ಹಾಕುವಂಥದ್ದು, ಮಂತ್ರಿಗಳಿಗೆ ಬಂದು ಹಾರ ಹಾಕೋದು, ಇದೆಲ್ಲ ನೋಡ್ತಾ ಇದ್ರೆ ಒಂದು ರೀತಿ ಬೇರೆಯವ್ರಿಗೆ ಬೆದರಿಸಿಕೆ. ಅಂದರೆ ನಮ್ಮಲ್ಲಿ ಗನ್ನಿರೋರೆಲ್ಲ ಇದ್ದಾರೆ, ನಮಗೆ ಕಾನೂನು ಸುವ್ಯವಸ್ಥೆ ಏನು ನಮ್ಗೆ ಪಾಲನೆ ಆಗಲ್ಲ, ನಮ್ಗೆ ಅಪ್ಲೈ ಆಗಲ್ಲ. ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕಾನೂನು ಏನೂ ನಮ್ಗೆ ಅಪ್ಲೈ ಆಗಲ್ಲ, ಕಾನೂನು ಏನಿದ್ರು ಬೇರೆಯವ್ರಿಗೆ, ನಮಗೇನು ಕಾನೂನು ಅಪ್ಲೈ ಆಗಲ್ಲ ಅಂತೇಳಿ ರಾಜಾರೋಷವಾಗಿ ಈ ಥರ ಓಡಾಡುವಂಥ ಒಂದು ಸಂಸ್ಕೃತಿ ಏನಿದೆ, ಇದನ್ನೇ ಹೇಳೋದು ಕಾಂಗ್ರೆಸ್ಸಿನ ಗೂಂಡಾ ರಾಜ್ಯ ಅಂತ ಹೇಳೋದು ಇದನ್ನೇ. ಇವತ್ತು ಗೂಂಡಾ ರಾಜ್ಯದ ಪ್ರದರ್ಶನವನ್ನು ಕಾಂಗ್ರೆಸ್ ಪಾರ್ಟಿಯವರು ಮಾಡಿದ್ದಾರೆ. ನಿಮ್ಮ ಆಂಗಲ್ ಇದಾಗತ್ತೆ, ಆದರೆ ಇದೊಂದು ರೀತಿ ಭದ್ರತಾ ಲೋಪ ಕೂಡ ಆಗುತ್ತಲ್ಲ. ಒಬ್ಬ ಸಿಎಂ ಆದವರಿಗೆ ಗನ್ ಹಿಡ್ಕೊಂಡು ಹೋದನ್ನು ಹಾರ ಹಾಕಿರೋದು ಪೊಲೀಸ್ ಭದ್ರತಾ ಲೋಪ ಕೂಡ ಆಗುತ್ತೆ. ಭದ್ರತಾ ವೈಫಲ್ಯ ಇದು, ಪ್ರಶ್ನೆನೇ ಅಲ್ಲ. ವೈಫಲ್ಯ, ಪೊಲೀಸರು ವೈಫಲ್ಯ. ನಾಳೆ ಬಾಂಬ್ ಇಟ್ಕೊಂಡು ಬಂದ್ರು ಈ ಪೊಲೀಸರು ಕೇಳಲ್ಲ. ಅಂದ್ರೆ ಪೊಲೀಸ್ ಇಲಾಖೆನೂ ಕೂಡ ಒಂದು ರೀತಿ ಬದುಕಿದ್ರು ಸತ್ತಂತ ರೀತಿ ಆಗಿದೆ ಇವತ್ತು. ಇದೆಲ್ಲ ನೋಡ್ತಾ ಇದ್ರೆ ಒಂದು ರೀತಿ, ನಾನು ಕಳೆದ ಅಸೆಂಬ್ಲಿಯಲ್ಲೂ ಮಾತಾಡಿದ್ದೆ, ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಕುಸಿದೋಗಿದೆ ಅಂತ. ಇದಕ್ಕೆ ಸ್ಪಷ್ಟವಾದಂಥ ನಿದರ್ಶನ ಇದೆ. ಅಂದರೆ ಮುಖ್ಯಮಂತ್ರಿ ಸನಿಹಕ್ಕೆ ಗನ್ ಹಿಡ್ಕೊಂಡು ಪ್ರೈವೇಟ್ ವ್ಯಕ್ತಿ ಬರುವಂಥದ್ದು ಎಷ್ಟು ಸರಿ? ಇದಕ್ಕೆ ಕಾಂಗ್ರೆಸ್ ಪಾರ್ಟಿ ಏನು ಉತ್ತರ ಕೊಡುತ್ತೆ, ಸರ್ಕಾರ ಏನು ಉತ್ತರ ಕೊಡುತ್ತೆ ಅನ್ನೋ ನಿರೀಕ್ಷೆಯನ್ನು ರಾಜ್ಯದ ಜನ ನೋಡ್ತಾ ಇದ್ದಾರೆ. ಚುನಾವಣಾ ಆಯೋಗಕ್ಕೆ BJP ಇದ್ರ ಬಗ್ಗೆ ಕಂಪ್ಲೇಂಟನ್ನು ಕೊಡುತ್ತೆ. ಸರ್, ಸುಪ್ರೀಂ ಕೋರ್ಟ್ ಇದು ಬರ ಪರಿಹಾರದ ಅನುದಾನ ತಾರತಮ್ಯ ಸಂಬಂಧ ಕೇಂದ್ರ ಸರ್ಕಾರಕ್ಕೆ ನೋಟಿಸ್ ಕೊಟ್ಟಿದೆ, 2 ವಾರದಲ್ಲಿ ಆನ್ಸರ್ ಮಾಡಿ ಅಂತೇಳಿ. ಈಗಾಗಲೇ ಕೇರಳ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಅಲ್ಲಿನ ನಮ್ಮ ತಾರತಮ್ಯ ಆಗ್ತಾ ಇದೆ ಅಂತೇಳಿ ಕಂಪ್ಲೇಂಟನ್ನು ಮಾಡಿದ್ರು. ಅಲ್ಲಿ ಸುಪ್ರೀಂ ಕೋರ್ಟಿಗೆ ಅಪೀಲ್ ಹೋಗಿದ್ರು. ಸುಪ್ರೀಂ ಕೋರ್ಟ್ ಅವ್ರಿಗೆ ಚಿಮಾರಿ ಹಾಕಿ ಕಳಿಸಿದ್ದಾರೆ ಕೇರಳ ಸರ್ಕಾರಕ್ಕೆ. ಕರ್ನಾಟಕ ಸರ್ಕಾರನೂ ಕೂಡ ಬರ ಪರಿಹಾರದಲ್ಲಿ ಏನಿದೆ ಹಣವನ್ನು ಕರ್ನಾಟಕ ಸರ್ಕಾರ ಬಿಡುಗಡೆ ಮಾಡಬೇಕಾಗಿತ್ತು. ಚುನಾವಣೆ ಬಂದಿದೆ ಅಂತೇಳಿ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂಸುವಂಥದ್ದಕ್ಕೆ ಒಂದು ತಂತ್ರ ಮಾಡಿದ್ದಾರೆ. ಯಾಕಂದರೆ ಅವ್ರ ಹತ್ರ ಹಣ ಇಲ್ಲ, ಸರ್ಕಾರ ಒಂದು ರೀತಿ ಪಾಪರಾಗ್ಬಿಟ್ಟಿದೆ, ದುಡ್ಡಿಲ್ಲ ಅವ್ರಿಗೆ. ಈ ಫ್ರೀಗಳು ಕೊಡೋಕ್ಕೆ ಇನ್ನೂ ದುಡ್ಡು ಸಾಕಾಗ್ತಾ ಇಲ್ಲ. ಚುನಾವಣೆ ಬಂದಿದೆ ಅಂದರೆ ಅದನ್ನು ಚುನಾವಣೆ ಟೈಮ್ ಕೊಡೋಕ್ಕೆ ಇವತ್ತು ಅದನ್ನು ಕೂಡ ಹಣ ಇದುವರೆಗೂ ಕೊಟ್ಟಿಲ್ಲ. ಆ ದೃಷ್ಟಿಯಿಂದ ಸರ್ಕಾರ ಪಾಪರಾಗಿರೋದ್ರಿಂದ ಒಂದು ರೀತಿ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂಸೋಕ್ಕೆ ಹೋಗಿದ್ದಾರೆ. ನಡೀಲಿ, ಕೋರ್ಟಲ್ಲಿ ಏನು ನಡೆಯುತ್ತೆ ನೋಡ್ಕೊಂಡು ಅದ್ರ ಮೇಲೆ ತೀರ್ಮಾನವನ್ನು ಮಾಡ್ತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.